ಗುಡ್ ಮಾರ್ನಿಂಗ್ ವೆಸ್ಟೀಸ್. ನಾನು ಬಂದ್ಬಿಟ್ಟು ಮಿಸ್ಟರ್ ಮಹಂತೇಶ್ ಶತ್ತೂರ್ ಅಂತ ಸ್ಟಾರ್ ಡೈರೆಕ್ಟರ್ ಇದ್ದೀನಿ. ಡಿಯರ್ ಲೀಡರ್ಸ್, ಇವತ್ತೊಂದು ನಮ್ಮ ಟೀಮ್ನಲ್ಲಿ ಒಂದು ಮಿರಾಕಲ್ ಒಂದು ರಿಸಲ್ಟ್ ಬಂದಿದೆ. ಸೊ ಅದು ಏನು ರಿಸಲ್ಟ್ ಅಪ್ಪ ಅಂದರೆ, ಸುಮಾರು ದಿವಸದಿಂದ ಸರ್, ಎಷ್ಟು ವರ್ಷದಿಂದ ಕಣ್ಣಿರಲಿಲ್ಲ ನಿಮಗೆ? ನಮಗೆ 4-5 ವರ್ಷದಿಂದ ಪೂರ ಕಾಣ್ತಿದ್ದೀನಿ. ಸೊ 4-5 ವರ್ಷದಿಂದ ಅನಿವಾರ್ಯ ಕಾರಣದಿಂದ ಆ ವ್ಯಕ್ತಿಗಳಿಗೆ ಕಣ್ಣು ಕಾಣಿಸ್ತಿದ್ದಿಲ್ಲ. ಅದ್ರ ಜೊತೆಗೆ ಅವ್ರಿಗೆ ಏನಿತ್ತಪ್ಪ ಅಂದ್ರೆ ಶುಗರ್ ಕೂಡ ಇತ್ತು. ಸರ್, ಶುಗರ್ ಎಷ್ಟು ಲೆವೆಲ್ ಇತ್ತು? ಶುಗರ್ 290, 230 ಸರ್. 230 ಇತ್ತು. ಓಕೆ ಸರ್, ನಿಮ್ಗೆ ಕಣ್ಣು ಯಾವ ಕಾರಣಕ್ಕಾಗಿ ಕಣ್ಣು ಹೋಗಿತ್ತು ನಿಮ್ಗೆ? ಅದು ಏನೂ ಗೊತ್ತಿಲ್ಲ ಸರ್. ರಾತ್ರಿ ಮೊದಲು ಕಾಣ್ತಿದ್ದಿಲ್ಲ ರೀ. ಈಗ ಬರ್ತೇನೆ ಸ್ವಲ್ಪ ಹೋಗ್ತಾ ಪೂರ ಹೋದ್ರಿ. ಹಗಲಿನೂ ಕಾಣ್ತಿಲ್ಲ, ಎಲ್ಲ ಏಕೆ ಕಾಣ್ತಿದ್ವಿ. ಓಕೆ ಸರ್, ನೀವು ಆಸ್ಪತ್ರೆಗೆ ತೋರಿಸಿದ್ರಾ? ತೋರಿಸಿದ್ವಿ ಸರ್. ಸೊ ಎಲ್ಲೆಲ್ಲಿ ತೋರಿಸಿದ್ರಿ ಸರ್? ನಾನು ಬೇರೆ ತೋರಿಸಿನಿ ಸರ್. ಇಲ್ಲಿ ಬಸ್ ಸ್ಟ್ಯಾಂಡಿಂದ ಪ್ರಭುಗೌಡ ಅಂತದಾರಲ್ರಿ. ಓಕೆ, ಬಿಜಾಪುರದಾಗೂ ಕೂಡ ತೋರಿಸಿದ್ರಿ? ಹೌದು ಸರ್. ಸರ್, ಏನಂತ ಹೇಳಿದ್ರು ಡಾಕ್ಟರ್ ನಿಮಗೆ? ರಿಪೋರ್ಟ್ ಏನಂತ ಬಂದಿತ್ತು? ಅವ್ರು ಏನೇನು ಮಾಡಿದ್ರೆ ನಿಮ್ಮ ಕಣ್ಣಿಗೆ ಏನು ಮಾಡೋಕ್ಕಾಗಲ್ಲ, ನೀವು ಎಲ್ಲಿ ತೋರಿಸಿರಿ ಕಣ್ಣು ಬರಲ್ಲ ಅಂತ ಹೇಳಿ ಕಳಿಸಿದ್ರು ಸರ್. ಓಕೆ, ಕಣ್ಣೇ ಬರಂಗಿಲ್ಲ ವಾಪಸ್ ಅಂತ ಹೇಳಿದ್ರು? ಹೌದು ಸರ್. ಸೊ ಓಕೆ ಸರ್, ವೆಸ್ಟೀಸ್ ಪ್ರಾಡಕ್ಟ್ ಎಷ್ಟು ಸರ್? ನಮ್ಮ ವೆಸ್ಟೀಸ್ಗೆ ಯಾರು ಜಾಯ್ನ್ ಮಾಡ್ತಿದ್ರು? ನಮ್ಮ ಬಸವರಾಜ್ ಪಾಟೀಲ್ ಅವ್ರು. ಓಕೆ ಸರ್, ಬಸವರಾಜ್ ಪಾಟೀಲ್ ಸರ್ ನಿಮಗೆ ವೆಸ್ಟೀಸ್ಗೆ ಅಪಾರ್ಚುನಿಟಿ ಕೊಟ್ಟರು. ಸೊ ಓಕೆ, ಪ್ರಾಡಕ್ಟ್ ಯೂಸ್ ಮಾಡತ್ತೀರಿ ಸರ್? ಮಾಡಕತ್ತಿ. ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡತ್ತೀರಿ? ಅವು 4 ಥರ ಗುಳಿಗೆ ಕೊಟ್ಟರು ಸರ್. 4 ಥರ ಅದ ಸರ್. ಯಾವ್ಯಾವ ತೊಗೊಂಡ್ರಿ ಸರ್? ಈಗ ಕಣ್ಣಿನ ಬಗ್ಗೆ ಮತ್ತು ಶುಗರ್ ಬಗ್ಗೆ ಕೊಟ್ಟಿದ್ದಾರೆ ಸರ್. ಓಕೆ ಸರಿ ಸರ್, ಮುಂಚೆ ಮತ್ತು ಈಗ ಏನು ಡಿಫ್ರೆನ್ಸ್ ಆಗಿದೆ ಸರ್? ಯಾವ ಥರ ನಿಮ್ಮ ರಿಸಲ್ಟ್ ಬರ್ತದೆ ಸ್ವಲ್ಪ ನಮ್ಮ ಡಿಸ್ಟ್ರಿಬ್ಯೂಟರ್ ಜೊತೆ ಸ್ವಲ್ಪ ಶೇರ್ ಮಾಡಲ್ಲ? ನಮ್ಮ ನೋಡಿ ಸರ್, 15 ದಿವಸ ನಾನು ಗುಳಿಗೆ ತೊಗೊಳಕತ್ತೆ ಸರ್. ಸರ್, ಯಾವ್ಯಾವ ತೊಗೊಳಕತ್ತೀರಿ? ಒಂದು ಇದ್ರದ್ರಿ ಅಗಶಿ ಗುಳಿಗೆ ಅಂತ ಕೊಟ್ಟಿದ್ದಾರೆ. ಹಾಂ ಸರ್. ಓಕೆ, ಇನ್ನೊಂದು ಐ ಸಪೋರ್ಟ್ ಮಧ್ಯಾಹ್ನ ನಂತರ ಮಧ್ಯಾಹ್ನ ನಂತರ ಒಂದು ಕೊಟ್ಟಾರೆ ಸರ್. ಓಕೆ, ಐ ಸಪೋರ್ಟು ಮತ್ತು ಫ್ಲಾಕ್ಸೈಲ್. ಹಾಂ ರೀ. ಊಟ ಆದಮೇಲೆ 2 ಗುಳಿಗೆ ಸರ್. ಅದಕ್ಕೆ ಮಧ್ಯದಲ್ಲಿ ಒಂದ್ರಿ, ಮತ್ತು ಬೆಳಗ್ಗೆ ಊಟ ಮಾಡಲಾರ್ದು 1 ಗುಳಿಗೆ ಸರ್. ಓಕೆ, ಒಟ್ಟು 4 ಕ್ಯಾಪ್ಸಲ್ ಕೊಟ್ಟಾರೆ ನಿಮಗೆ? ಹಾಂ ಸರ್, 4 ಕ್ಯಾಪ್ಸಲ್. ಓಕೆ ಸರ್, ಹೆಂಗೆ ಅನಿಸ್ತದೆ ಕಣ್ಣಿಂದ? ಏನು ಅನ್ಸೋದು ಈಗ ನಮ್ಗೆ ನೋಡ್ರಿ ಸರ್, ಸ್ವಲ್ಪ ಫರಕ ಅನಿಸಾಗತ್ತೆ ರೀ. ಕಾಣಿಸ್ತೈತ್ರಿ ಸ್ವಲ್ಪ ರೀ. ಈಗ ನೋಡ್ರಿ ಸರ್, ಅಲ್ಲಿ ನಿಂತವ್ರ ಸೈಡ್ ಮೇಲೆ ಸೈಡ್ ಕಾಣ್ತದೆ ಸರ್. ಸ್ವಲ್ಪ ಹುಡುಗಿನ ಪೇಟ್ ಕರೀದು ಕಾಣ್ತದೆ ಸರ್. ಓ ಎಸ್ ಸರ್, ಎಕ್ಸಾಕ್ಟ್ಲಿ. ಹಾಂ ರೀ ಸರ್. ಮೊದಲು ಏನೂ ಕಾಣಿಸ್ತಿಲ್ಲ ಸರ್. ಏನು ಕಾಣಿಸ್ತಿಲ್ಲ? ಏನೇನು ಕಾಣಿಸ್ತದೆ? ಎಸ್ ಸರ್, ಎಸ್. ಮಗ್ಲ ಹಾದು ಹೋದ್ರೆ ನನಗೆ ಗೊತ್ತಾಗಿದೆ ಸರ್. ಏನು ಗೊತ್ತಾಗ್ತಿಲ್ಲ? ಇಲ್ಲ ಸರ್, ಈಗ ಕಂಪ್ಲೀಟ್ ಗೊತ್ತಾಗ್ತದೆ. ಹಾಂ ರೀ ಸರ್. ಸರ್, ಶುಗರ್ ಸರ್? ಶುಗರ್ ನೋಡಿ ಸರ್, ಮೊದಲು ನನಗೆ 290 ಇತ್ತು ಸರ್. ಊಟ ಮಾಡಿದ ಮೇಲೆ ಸರ್, ಓಕೆ, ಊಟ ಮಾಡೋಕ್ಕಿಂತ 230 ಇತ್ತು ಸರ್. ಈ ಸದ್ಯ ನನಗೆ ಇದಿರೋದು 111 ಸರ್, ಊಟ ಮಾಡೋಕ್ಕಿಂತ ಮೊದಲು. ಓಕೆ ಸರ್, ಶುಗರ್ ಸಂಬಂಧ ಏನೇನು ತೊಗೊಂಡ್ರಿ? ಶುಗರ್ ಸಲ ಫಸ್ಟ್ ನಾನು ಏನೇ ತೊಂದಿಲ್ಲ ಸರ್. ನಾನು ತಿಂದು ಆಯಿಲ್ ಎಣ್ಣೆ ರೀ ಫಸ್ಟಿಗೆ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ರಿ, ಬ್ರ್ಯಾಂಡ್ ಕುಕ್ಕಿಂಗ್ ಆಯಿಲ್. ಹಾಂ ಸರ್. ಓಕೆ ಸರ್, ಅದರಿಂದ ರಿಸಲ್ಟ್ ಬಂದದನ್ರಿ? ನನಗೆ 20 ದಿವಸ ಆಯ್ತು ಸರ್ ತಗೊಂಡು ಎಣ್ಣೆ ತೀಟಾಗತ್ತೆ ನಾನು. ಸೂಪರ್, ಬರೀ 20 ದಿವಸ ನಿಮ್ಗೆ ರಿಸಲ್ಟ್ ಬಂದದ? ಅದು ಬಸವರಾಜರ ಬಂದ್ರೆ ಏನಂದ್ರೆ ಗುಳಿಗೆ ಕೊಡ್ರಿ ಸರ್ ನನಗೆ. ಓಕೆ, ಶುಗರ್ ಗುಳಿಗೆ, ಕಣ್ಣಿನ ಗುಳಿಗೆ ಸರ್. ಆ ಗುಳಿಗೆ ತೊಗೊಂಡ ನಂತರ ಏನಂದ್ರೆ ನಿಮ್ಗೆ ರಕ್ತ ಚೆಕ್ ಮಾಡಿಸಿರ್ಬೇಕಾ ಎಷ್ಟೈತಿ ನೋಡೋಣ ಅಂತ ಹೇಳಿದ್ರು. ಎಸ್ ಸರ್. ಅದನ್ನ ಚೆಕ್ ಮಾಡಕ್ಕೆ ಹೋದಾಗ್ರಿ ಸರ್, ಅವ್ರು ಬಂದು ಚೆಕ್ ಮಾಡಿದಾಗ 130, 140 ತೋರಿಸಿದ್ರು ಸರ್. ಸರಿ ಸರ್.